ಬಾಲಕನ ಕೈಯಿಂದ ಮೊಬೈಲ್ ಕಿತ್ತುಕೊಂಡು ಹೋಗಿದ್ದ ಕಳ್ಳರ ಬಂಧನವಾಗಿದೆ. ಇಬ್ಬರು ಆರೋಪಿಗಳನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಾಜಿನಗರದ ನ್ಯೂ ಶಾಂತಿ ಸಾಗರ ಹೋಟೆಲ್ ಬಳಿ ಮೊಬೈಲ್ ಸ್ನ್ಯಾಚ್ ಮಾಡಿದ್ರು. ಸೆಪ್ಟೆಂಬರ್ 17ರ ಸಂಜೆ ನಡೆದುಕೊಂಡು ಹೋಗ್ತಾ ಇದ್ದ ಬಾಲಕ ಋತ್ವಿಕ್ ಎಂಬಾತ ಸ್ಕೂಟರ್ನಲ್ಲಿ ಬಂದ ಇಬ್ಬರು ಆತನ ಮೊಬೈಲ್ ಅನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಕಿಡಿಗೇಡಿಗಳ ಮೊಬೈಲ್ ಸ್ನ್ಯಾಚ್ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೂರು ದಾಖಲಿಸಿಕೊಂಡು ಸಿಸಿಟಿವಿ ಆಧಾರದಲ್ಲಿ ಇಬ್ಬರು ಆರೋಪಿಗಳ ಬಂಧನ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸರಿಂದ ಸಿಸಿಟಿವಿ ಪರಿಶೀಲನೆಯನ್ನ ಮಾಡಿ ಇಬ್ಬರನ್ನ ಬಂಧಿಸಲಾಗಿದೆ. ಆರೋಪಿಗಳನ್ನ ಬಂಧಿಸಿ ರೀಲ್ಸ್ ಅಪ್ಲೋಡ್ ಮಾಡಿದ್ದಾರೆ ರಾಜಾಜಿನಗರ ಪೊಲೀಸರು. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಋತ್ವಿಕ್ ಎಂಬ ಹುಡುಗ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತನ ಹಿಂದೆಯಿಂದ ಸ್ಕೂಟಿಯಲ್ಲಿ ಇಬ್ಬರು ಬರ್ತಾರೆ. ಇಬ್ಬರು ಬಂದಂತ ಸಂದರ್ಭದಲ್ಲಿ ಆತ ಮೊಬೈಲ್ ಏನು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದ ಆ ಮೊಬೈಲ್ ಅನ್ನ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ರು ಆ ಖದೀಮರು. ಸದ್ಯ ಆ ಇಬ್ಬರು ಖದೀಮರು ಜೊತೆಗೆ ಆ ಒಂದು ಗಾಡಿ ಸಮೇತ ಪೊಲೀಸರು ಈಗ ಬಂಧಿಸಿದ್ದಾರೆ. ಕಿಡಿಗೇಡಿಗಳು ಮೊಬೈಲ್ ಸ್ನ್ಯಾಚ್ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿಯೂ ಕೂಡ ಸರಿಯಾಗಿತ್ತು. ಆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಗಮನಿಸ್ತಾ ಇರಬಹುದು ಕಿಡಿಗೇಡಿಗಳು ಯಾವ ರೀತಿಯಾಗಿ ಮೊಬೈಲ್ ಸ್ನ್ಯಾಚ್ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಮೊಬೈಲನ್ನು ಯೂಸ್ ಮಾಡಿಕೊಂಡು ಹೋಗೋದು ಕೂಡ ಎಷ್ಟು ಡೇಂಜರ್ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ನಿಮ್ಮ ಪಾಡಿಗೆ ನೀವು ಮೊಬೈಲನ್ನು ನೋಡಿಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇರ್ತೀರಾ, ಆದರೆ ಖದೀಮರು ಯಾವ ರೀತಿಯಾಗಿ ಬಂದು ನಿಮ್ಮ ಮೊಬೈಲನ್ನು ಎಗ್ಗಿಸಿಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿಯಾಗದೆ. ರಾಜಾಜಿನಗರದ ನ್ಯೂ ಶಾಂತಿ ಸಾಗರ ಹೋಟೆಲ್ ಬಳಿ ಮೊಬೈಲ್ ಸ್ನ್ಯಾಚ್ ಮಾಡಿರ್ತಕ್ಕಂತಹ ಘಟನೆ ಇದು. ಸದ್ಯ ರಾಜಾಜಿನಗರದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕೂಡ ಬಂಧಿಸಿದ್ದಾರೆ.